ಬೇರೆ ಕ್ಷೇತ್ರದಲ್ಲಿ ದುಡ್ಡು ಕೇಳ್ತಾರೆ, ಬಟ್ ಇಲ್ಲಿ ದುಡ್ಡಿಲ್ಲ. ಬೇರೆ ನಿಂಬೆಹಣ್ಣು ತಂದ್ರೆ ಸಾಕು. ಸ್ವಾಮಿ ಇಷ್ಟು ಸಮಾಧಾನ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದು ನಾನು ನೋಡಿದ್ದೆ. ಇದೇ ಸಲುವಾಗಿ ನಾನು ವಿಡಿಯೋ ಮಾಡ್ತಿರೋದು. ನೋಡಿ, ಮಗಳ ಆರೋಗ್ಯನೇ ಫಸ್ಟ್ ಅದನ್ನು ಬರ್ದಿರೋದು. ಅವ್ರು ಅದಕ್ಕೆ ಅದನ್ನೇ ಒಂದೇ ಹೇಳಿದ್ದು. ನಮಸ್ಕಾರ. ಯಾವ ಊರು? ಕೊಪ್ಪಳ ಜಿಲ್ಲೆ ಭಾಗ್ಯನಗರ ಗ್ರಾಮ. ಕೊಪ್ಪಳ ಜಿಲ್ಲೆ ಅಂದ್ರೆ ಎಷ್ಟು ಕಿಲೋಮೀಟರ್ ಇಲ್ಲಿ? ಸುಮಾರು 500. ಇಲ್ಲಿ ಏನ್ ನೀವು ಬರ್ಕಂಡ್ರಿ? ಇದು ಯಾವ್ದೋ ಪೂಜಾರಿಗೆ ಹೇಳಿಲ್ಲ? ಯಾರ ಹತ್ರ ಮಾತಾಡಿಲ್ಲ. ಸುಮ್ಮನೆ ಅವ್ರು ಏನ್ ಕೇಳ್ಬೋದು ಅಂತ ನನಗೆ ಹೇಳಕ್ಕ ಬರುತ್ತಂತ ಹೇಳಿದೆ. ಇದ್ರಲ್ಲಿ ಏನ್ ಬರ್ದಿದಾರೆ ಎಲ್ಲ ಬಂದ ಅಂದ್ರೆ ಅವ್ರು ಏನ್ ಹೇಳಿದ್ರು, ಫಸ್ಟ್ ಆರೋಗ್ಯ ಮಗಳದ, ಆಮೇಲೆ ನೆಕ್ಸ್ಟ್ ಸರಿ ಅಂದ್ರೆ ಹಂತವಾಗಿ ಸರಿ ಆಗ್ಬೇಕು ಅದೇ ಹೇಳಿದ್ರು ಅಲ್ವಾ? ಒಂದು ಚೆನ್ನಾಗಿದ್ದು ಇನ್ನೊಂದು ಚೆನ್ನಾಗಿ ಸರಿ ಆಗಲ್ಲ, ಒಂದೊಂದೇ ಸರಿ ಮಾಡ್ಕೊಂಡ್ ಬರ್ಬೇಕು. ಅದಕ್ಕೆ ನಿಮ್ಮ ಹುಡುಗಿದ ಆರೋಗ್ಯದ ಹೆಂಗೆ ಎಷ್ಟು ದಿವಸ ಆಯ್ತು? 3-4 ವರ್ಷ ಆಯ್ತು ಅಂದ್ರೆ ಇಲ್ಲ ನಾನು ಸರಿ ಮಾಡ್ತೀನಿ. ನೋಡಿ, ಮಗಳ ಆರೋಗ್ಯನೇ ಫಸ್ಟ್ ಅದನ್ನ ಬರ್ದಿರೋದು. ಅವ್ರು ಅದಕ್ಕೆ ಅದನ್ನೇ ಒಂದೇ ಹೇಳಿದ್ದು. ಅವರು ಅವ್ರ ಜೋಡಿ ನೀವು ಯಾವಾಗ ಮಾತಾಡಿಲ್ಲ. ಅವ್ರು ಏನ್ ಹೇಳಿದ್ರೆ ಕೇಳಿಲ್ಲ. ಅಲ್ಲ, ನೀವು ಫೋನಲ್ಲಿ ಪೂಜಾರಿ ಮಗಳದು ಅಂತ ಏನು ಮಾತಾಡಿಲ್ಲ. ತುಂಬಾ ಒಂದು ಅಲ್ರಿ, ಇದನ್ನ ನಾನು ಬೇರೆಯವರು ಫೋನ್ ಮಾಡಿರೋದು ನಾನಲ್ಲ. ಹೆಂಗ್ ಬರಬೇಕು ಅಂದ್ರೆ ಸ್ವಾಮಿ ಒಟ್ಟಾರೆ ಪೂಜಾರಿಗೂ ಸಂಬಂಧನೇ ಇಲ್ಲ. ಮಾತಾಡಿದ್ರು ಏನ್ ಬರ್ದಿರ ಅದು ಹೇಳ. ಅದನ್ನೇ ಅವ್ರು ಒಂದೇ ಪಾಯಿಂಟ್ ಅವ್ರು ಹೇಳಿದ್ದು. ಇದು ಹೇಳಿದ್ ಪೂಜಾರಲ್ಲ, ದೇವ್ರು. ಅದು ವಿಷಯ. ಪೂಜಾರ ಕೇಳಕ್ ಶಕ್ತಿ ಇಲ್ಲ. ಆಯ್ತು, ಈಗ ನೀವು ಬಂದ್ ಈಚೆಗೆ ಇವತ್ತೇ ಫಸ್ಟ್ ಬಂದಿರಿ, ನಿಮ್ಗೆ ಹೆಂಗ್ ಅನ್ಸ್ತಾ ಇದೆ? ಈಗ ನನಗೇನಂದ್ರೆ ಸ್ವಾಮಿ ಇಷ್ಟು ನನ್ನ ಜೀವನದಲ್ಲಿ ನಿಮ್ಮ ಅನುಭವದಲ್ಲಿ ಏನ್ ಆಫೀಸರ್ ಅಂದ್ರೆ ನೀವು? ನಾನು ಅಸಿಸ್ಟೆಂಟ್ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟಿ ರಿಟೈರ್ಡ್ ಆಫೀಸರ್. ಓಕೆ, ನಿಮ್ಮ ಅನುಭವದಲ್ಲಿ ಸಾಕಷ್ಟು ದೇವಾಲಯ ಪೂಜಾರು ದೇವ್ರ ಬರೋ ನೋಡಿದೆ. ಸಾಕಷ್ಟು ಇಂಥ ದೇವಸ್ಥಾನ ನಾನು ತಿರುಗಿಲ್ಲ. ನಮ್ಮ ಹುಡುಗಿ ಹುಟ್ಟಿರೋದು ಕೂಡ ಮಿರಾಕಲ್. ಯಾಕೆ ನನಗೆ ಮದುವೆ ಆಗಿಂದ 13 ವರ್ಷ ನಂತರ ಹುಟ್ಟಾಳು. ಅಂದ್ರೆ 26 ವರ್ಷ ಅಲ್ಲಿ ಹೀಗಾಗಿ 21 ವರ್ಷ. ನಾನು ಮದುವೆ ಆದಾಗ ಹಾಸನ ಬಿಟ್ಬಿಟ್ಟಿದ್ದೆ. ಅಂದ್ರೆ ನಮ್ಮ ತಂಗಿ ಮಕ್ಕಳಿಗೆ 4 ಜನ ಸೇಮ್ ಡೇಟ್ ಮದುವೆ. ಆಕೆ 4 ಮಕ್ಕಳು, ನನ್ನ ಮಕ್ಕಳಿಲ್ಲ. ಅದೇ ಸೇಮ್ ಡೇಟ್ ಆದ್ರೆ ಇದೇ ಸಮಸ್ಯೆ ಇದೆ. ಒಂದ್ ಬೀಳುತ್ತೆ ಒಂದ್ ಹೇಳುತ್ತೆ ಅಂತಾರೆ. ಅಂದ್ರೆ ಅವ್ರಿಗೆ 4 ಮಂದಿ ಮಕ್ಕಳು, ನನ್ನ ಮಕ್ಕಳೇ ಇಲ್ಲ. 13 ವರ್ಷ ನಂತರ ದೇವರು ಕೊಟ್ಟ. ಸರಿ, ಇಷ್ಟು ಕಡೆ ಹೋಗಿ ಬಂದಾದ್ಮೇಲೆ ಇಲ್ಲಿ ಬಂದ್ಮೇಲೆ ಏನ್ ಅನಿಸ್ತು ನಿಮ್ಗೆ? ಇಲ್ಲಿ ನನಗೇನಪ್ಪ ಅಂದ್ರೆ ಒಂದು ಖುಷಿ. ಏನ್ ಖುಷಿ ಅಂತಂದ್ರೆ ನನ್ನ ಪ್ರಶ್ನೆಗೆ ಒಂದು ನಿಜವಾದ ಉತ್ತರ ಕೊಟ್ಟಲ್ಲ ಅಂತ. ಬೇರೆ ಕ್ಷೇತ್ರದಲ್ಲಿ ಅವ್ರು ಏನ್ ಹೇಳ್ತಾರೋ ನನಗೆ ತಿಳಿದಿಲ್ಲ. ಯಾಕಂದ್ರೆ ಅವರು ಅಲ್ಲಿ ಇಲ್ಲಿ ನಾವು ಒಂದೇ ಪ್ರಶ್ನೆ ಒಂದ್ ಕಡೆ ಹೋದಾಗ ಅವ್ರು ಏನ್ ಹೇಳ್ತಿದ್ರು ಅಂದ್ರೆ ಒಂದೇ ಪ್ರಶ್ನೆ ಅಂತ, ಅದು ಪ್ರಶ್ನೆಗೆ ಉತ್ತರನೇ ಅಲ್ಲ. ಈ ಹೊಡೆಯವರು ಸರಿ ಮಾಡಿ ಲಿಂಕು ಇಲ್ಲ ಅಲ್ಲಿ. ಇಲ್ಲಿ ಗ್ಯಾರಂಟಿ ಆಯ್ತು. ಗ್ಯಾರಂಟಿ ಏನಂತಂದ್ರೆ ನೀವು ಕೊಟ್ಟಿರೋದು ನನಗೆ ಏನಪ್ಪ ಅಂತಂದ್ರೆ, ಈಗ ನೀವು ಹೇಳಿದ್ರಿ ಪೂಜೆಗೆಲ್ಲ ಸುಮ್ಮನೆ ಸ್ವಾಮಿ ಹೇಳಿದ್ದು. ಈಗ ಅವರು ಹೇಳಿದ್ರು. ಆಮೇಲೆ ನಾನು ಫೋನ್ ಮಾಡ್ತೀನಿ, ಯಾರ ಹತ್ರ ಇವ್ರಿಗೆ ಮಾತಾಡಿಲ್ಲ, ಇವ್ರ ಹತ್ರ ಮಾತಾಡಿಲ್ಲ. ಬೇರೆಯವ್ರಿಗೆ ಯಾಕೆ ಹೋಗ್ತೀನಿ ಹೇಳಿಲ್ಲ. ಅವ್ರು ಯಾರು ಫೋನ್ ತಗೊಂಡಾರ ಇವರು, ಅವ್ರು ಯಾರು ಬಂದಿಲ್ಲ. ಇನ್ನು 3 ಜನ ಬಂದರೆ ಅವರು ಅಡಿಕೆ ಆಳೆ ಇದೆ ನಿಟ್ಟೂರಲ್ಲಿ. ಅಲ್ಲಿ ಹೋಗಿ ನಾನು ಹೇಳಿದೆ, ನೀವು ಫಸ್ಟ್ ಸ್ವಾಮಿ. ಯಾಕಂದ್ರೆ ನಾನು ರಿಟೈರ್ಡ್ ಆಫೀಸರ್, ನನಗೇನು ಚಿಂತೆ ಇಲ್ಲ. ಬಟ್ ನಾನು ನಮ್ಮ ಹುಡುಗಿದೊಂದು ಏನಿದೆ, ಒಂದು ಕುಟುಂಬ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಅಂದ್ರೆ ನನಗೇನು ಖುಷಿ ಆಗಿದೆ ಅಂದ್ರೆ ನನ್ನ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಕ್ತು ಅನ್ನೋದು. ಸುಮಾರು ಕ್ಷೇತ್ರ ನಾವು ಮನಸ್ಸಲ್ಲಿ ಇದ್ದಿದ್ನ ಬಾಯಿ ಹೇಳಿದ್ರು. ಇಲ್ಲಿ ಸತ್ಯ ಶನೇಶ್ವರ ಹೋದೆ, ಅವ್ರು ಒಂದೇ ಪ್ರಶ್ನೆ, ಅವ್ರಿಗೆ ಏನು ಹೇಳ್ತಾರೆ ಸಂಬಂಧನೇ ಇಲ್ಲ. ಅವ್ರು ಆಸ್ತಿ ಹೇಳಿದ್ರು, ಅದು ಆಸ್ತಿ ಸಂಬಂಧನೇ ಇಲ್ಲ. ಇವರು ಮಗಳದೇ ಹೇಳಿದ್ರು. ಎಷ್ಟು ವರ್ಷ 5 ವರ್ಷ ಇದನ್ನ ತಗೊಂಡವ್ರು 3 ವರ್ಷ ಆದ್ಮೇಲೆ ನಾನೇ ಕರೆಸ್ತೀನಿ ಅಂತ ಅವರೇ ಹೇಳಿದ್ರು. ಮಗುನೇ ಬರುತ್ತಂತ ಅವರೇ ಹೇಳಿದ್ರು. ಅದು ಅವ್ರನ್ನ ಕರೆಸ್ತಾರೆ ಬಿಡಿ, ಅದೇನು ದೊಡ್ಡ ವಿಷಯ ಅಲ್ಲ. ಅವ್ರಿಗೆ ನನಗೇನು ಖುಷಿ ಅಂದ್ರೆ ಈಗ ಒಬ್ರು ಮಾತು ಬರ್ತಿರಲ್ಲ, ನಿಮ್ಗೆ ಕೊಟ್ಟು 10 ನಿಮಿಷ ಬಿಟ್ಟು ಬಂದಿದ್ರು ಮಾತಾಡೋದು ನೋಡಿದ್ರ? ಅದೇ ಅನಿಸ್ತು. ಬಹಳ ಇದನ್ನಿಸ್ತು. ಅದು ಸತ್ಯ ನೇರವಾಗಿ ಮಾತಾಡೋದು. ಯಾಕಂದ್ರೆ ಬೇರೆ ಕ್ಷೇತ್ರದಲ್ಲಿ ದುಡ್ಡು ಕೇಳ್ತಾರೆ, ಬಟ್ ಇಲ್ಲಿ ದುಡ್ಡಿಲ್ಲ. ಬೇರೆ ನಿಂಬೆಹಣ್ಣು ತಂದ್ರೆ ಸಾಕು. ಸ್ವಾಮಿ ಇಷ್ಟು ಸಮಾಧಾನ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದು ನಾನು ನೋಡಿದ್ದೆ. ಇದೇ ಸಲುವಾಗಿ ನಾನು ವಿಡಿಯೋ ಮಾಡ್ತಿರೋದು. ಇದು ದುಡ್ಡು ನಾನು ಬೇರೆ ವಿಡಿಯೋ ನೋಡಿ ಏನ್ ಹೇಳ್ತೀರಿ, ಅವರು ದುಡ್ಡಿಗೆ ಯಾರು ಬೇರೆ ಕೇಳಿದ್ರಿ, ಏನೋ ದುಡ್ಡು ಕೇಳ್ತಾರ? ಇಲ್ಲ, ಏನು ಕೇಳಿಲ್ಲ. ಇದು ಏನಪ್ಪ ನಮ್ ಸೇವೆ. ಏನ್ ಹೇಳ್ತಾರೆ ತರೋದು ನಮ್ ಧರ್ಮ ಅಲ್ಲ. 50 ರೂಪಾಯಿ ನಾವು ಒಂದು ಟೋಕನ್ಗೆ ದೇವಸ್ಥಾನ ಡಾಕ್ಟರ್ ಎಂಟ್ರೆನ್ಸ್ ಫೀಸ್ 500 ಅಲ್ಲಿ ಕೂಡ ಯೋಚನೆ ಮಾಡಂಗಿಲ್ಲ ಜನ. ಬರೇ MBBS ಹಾಕೊಂಡಿರ್ತಾನಲ್ಲ, ಅದು ಕೊಡ್ತಾರೆ 500,000. ಬರೀ ಮೆಡಿಕಲ್ ಬೇರೆ ಬೇರೆ ಟೆಸ್ಟ್ಗೆ ದುಡ್ಡು ತಗೊಂತಾರೆ. ಬೇರೆ ಬೇರೆ ಟೆಸ್ಟ್ಗೆ ದುಡ್ಡು ಮಾಡಕ್ಕೆ. ಆರೋಗ್ಯದ ಬಗ್ಗೆ ಅವ್ರಿಗೆ ಯಾರು ನಿಗಾ ವಹಿಸಲ್ಲ. ಇಲ್ಲಿ ನನಗೇನು ಖುಷಿ ಅಂದ್ರೆ ಸ್ವಾಮಿ ನನ್ನ ಪ್ರಶ್ನೆಗೆ ಇವ್ರೇನು ನನ್ನ ಜೊತೆಗೆ ಬಂದಿರೋದು 4 ಜನ ನಾವು. ಅದರಲ್ಲಿ 3 ಜನ ಈ ನಿಟ್ಟೂರು ಇದು ಅಡಿಕೆ ಎಲೆ ತಿಳ್ಕೊ ಮಾಡಕ್ ಹೋಗ್ಯಾರ. ಮಷಿನ್ ಹಾಕಿದ್ರೆ ನಮ್ಮಲ್ಲಿ ನಡೀತಿದ್ರೆ ನಾನಂದ್ರೆ ಇವ್ರು ಹೋದ್ಮೇಲೆ ಹೋಗೋಣ. ಬೇಕಾದ್ರೆ ನನಗೆ ಫಸ್ಟ್ ಭಗವಂತನ ಸಿಗ್ಬೇಕು. ಅಂದ್ರೆ ಇಲ್ಲಿ ಗಣೇಶ ತಾಯಿ ತಂದೆ ಸುತ್ತ ನೋಡ ಈಶ್ವರ, ಆ ಕೆಲಸ ನೀವು ಮಾಡಿದ್ರಿ. ಅವರು ಹುಡ್ಕೊಂಡು ಹೋಗ್ಯಾರ. ನಾನು ಹೇಳಿದ್ದೆ, ನೀವ್ ಎಲ್ಲಿದ್ರೆ ಅಲ್ಲಿಗೆ ಬರ್ತೀನಿ. ಈಗ ಎಲ್ಲಿ ಅವರೇ ಎಲ್ಲಿ ಬರ, ನೀನ್ ಎಲ್ಲೇ ರಾತ್ರಿ ಟ್ರೈನ್ 10 ಗಂಟೆಗೆ ಹೋಗೋಣ. ಅದೇನಪ್ಪ ನನಗೆ ಮುಖ್ಯವಾದ ಕೆಲಸ ಇದು. ಒಳ್ಳೆ ಕೆಲಸ ಮಾಡಿದ್ರಿ, ಇಲ್ಲಿ ಬಂದು ಒಳ್ಳೆ ಕೆಲಸ ಮಾಡಿದ್ರಿ.
ಇನ್ನು ರಿಟೈರ್ಡ್ ಆಗಿ 4 ವರ್ಷ ಆದ್ರೂ ಕೂಡ ನೆಮ್ಮದಿ ಇದೆ. ಬಟ್ ಈ ಪ್ರಶ್ನೆಗೆ ಉತ್ತರ ಸಿಕ್ಕ ಇನ್ನೂ ನೆಮ್ಮದಿ ಸಿಕ್ತು ನನಗೆ. ಮನಸ್ಸು ಏನೋಪ್ಪ ನಾನು ಅರಿತಾ ಇದ್ದದ್ದು ಒಂದು ಪ್ರಶ್ನೆ ದೇವರಿದ್ದಾನೆ ಅಂತ ಅನ್ನಿಸ್ತಾ ದೇವರಿದ್ದಾನೆ. ಇಷ್ಟ ಕೂಡ ಸುಮಾರು ಈಗ ಬಹಳಷ್ಟು ಶನೇಶ್ವರ ನೋಡಿದ್ದೀನಿ. ಇಷ್ಟು ನಿಧಾನವಾಗಿ ಪ್ರಶ್ನೆ ಉತ್ತರ ಎಲ್ಲರೂ ಹೇಳೋದನ್ನು ಕೇಳೇ ಇಲ್ಲ. ಸುಮಾರು ನಾನು ಬರೋಕ್ಕಿಂತ ಮುಂಚೆ 4 ಸಲ ನಮ್ಮ ಇವ್ರಿಗೆ ಫೋನ್ ಮಾಡ್ಯಾರ ಬಸ್ ಸಿಕ್ತ. ಆಮೇಲೆ ಬೆಳಿಗ್ಗೆ ಯಾರು ಬಸ್ ಸಿಕ್ಕಿಲ್ಲ ಅಂತ ವಾಪಸ್ ಹೋಗಿ ನಾ ಹೇಳಿದೆ ಸ್ವಾಮಿ ಭೇಟಿ ಆಗಿದ್ರೆ ಬಸ್ ಹತ್ತಿ ದರ್ಶನ ತಗೊಂಡು ಅವ್ರು ಯಾವಾಗ ಪರ್ಮಿಷನ್ ಕೊಡ್ತಾರೆ ಹೋಗಕ್ ಬರ್ತೈತೆ. ಇದು ನನ್ನ ತಲೆಗಿರೋ ಮೈಂಡ್. ನಾವು ಇವತ್ತು ದುಡ್ಡು ನಾಳೆ ಗಳಿಸ್ಬೋದು ಖಂಡಿತ. ಅದು ದುಡ್ಡು ಮಾಡೋದೇನು ದೊಡ್ಡ ವಿಷಯ ಅಲ್ಲ. ಇನ್ನೊಂದ್ಸಲ ಬೇಕಾದ್ರೆ ಬರ್ಬೋದು. ಈ ಕ್ಷೇತ್ರದಾಗ ನಾಳೆ ಬರ್ತೀನಿ ಅಂತ ಸಿಗಲ್ಲ. ಅದೇ ಮತ್ತೆ ಸೋಮವಾರವರೆಗೆ ಕಾಯ್ಬೇಕು. ನಾವು ಹೊರಟಾಗಿಂದ ನಮ್ ಜೊತೆ ಬರ್ಬೇಕಂತ ತುಂಬಾ ಜನ ಇಲ್ಲಿವರೆಗೂ ಬರಕಾಗಿಲ್ಲ. ಆಗಿಲ್ಲ. ನಾವು ಒಂದ್ ಸೆಣಕು ತಪ್ಪಲ್ಲ. ಬೆಳಿಗ್ಗೆ 7 ಗಂಟೆಗೆ ನಾವೆಲ್ಲ ಏನ್ ಮಾತಾಡಿದ್ವಿ, ಒಂದು ಬಸ್ ಮಿಸ್ ಆಯ್ತು. ಬಟ್ ನಮಗೆ ಈ ಹೆಂಗ್ ಬರ್ಬೇಕು ಗೊತ್ತಿಲ್ಲ. ಈ ಮೇನ್ ರೋಡ್ ಬಂದ್ರೆ ನಮ್ಮೂರಿಗೆ ಎಲ್ಲ ಹೊಸ ಊರು ಹೊಸ ಜಾಗ ಹೊಸ ದಾರಿ. ನಾವು ಅವ್ರಿಗೆ ಅಂದ್ರೆ ಇಲ್ಲ ಸರ್ ನಾನು ಎಲ್ಲರೂ ಹೋಗ್ರಿ, ನಾನು ಫಸ್ಟ್ ಸ್ವಾಮಿ ಕಂಡು ಅವ್ರ ಆಶೀರ್ವಾದ ತಗೊಂಡು ಮುಂದೆ ಅವ್ರು ಏನ್ ಹೇಳ್ತಾರೆ ಹಂಗೆ. ಈಗ ಅವ್ರಿಗೆ ಫೋನ್ ಮಾಡಿದ್ವಿ ಎಲ್ಲಿ ಬರ್ಬೇಕು, ನೀವು ಎಲ್ಲಿ ಬರ್ಬೇಕು ಹೇಳ್ಬಿಡು. ತಗೊಂಡು ಹೋಗಲ್ಲ ತಗೊಂಡು ಹೋಗಲ್ಲ ಮನೆಗೆ ಬರ್ತೈತೆ. ಅದು ಯೂಸ್ ಇದು ಸಿಗಲ್ಲ. ಈಗ ನಾವು ಹೇಳ್ತೀವಿ ಕೆಲಸ ಏನಂತಾರೆ ನಾ ಮತ್ತೆ ಸೋಮವಾರ ಬರ್ರಿ ಅಂತಾರೆ. ಅವ್ರು ಸಾಯಂಕಾಲ 6ರಿಂದ 10 ಗಂಟೆ ಕಾಯ್ಬೋದು. ಅಮಾವಾಸ್ಯ ಆದ್ರೆ ರಾತ್ರಿ 12 ಗಂಟೆ ಕಾಯ್ಬೋದು. ಬಟ್ ಅವರೇ ಕರ್ಸ್ತಾನೆ ನನಗೆ ಮತ್ತಷ್ಟು ಅರ್ಧ ಆಯ್ತು. ನೀವು ಪುಣ್ಯ ಅಂದ್ರೆ ನಿಮ್ಗೆ ಅರ್ಧ ನಿಮ್ದು ಅರ್ಧ ಐತೆ. ಈ ಫೋನಿಂದ ಅವ್ರಿಗೆ ಒಂದು ಸಲ ಮಾತಾಡಿಲ್ಲ ನೋಡಿ. ಬೇರೆಯವರು ಆಗಿಲ್ಲ. ಬೆಳಿಗ್ಗೆ 4 ಜನ ಬಂದಾಗ ಅವ್ರು ಏನಂದ್ರೆ ಅದು ಅಡಿಕೆ ನನಗೆ ಅಡಿಕೆದಕ್ಕಿಂತ ನಾನು ಇವತ್ತು ಇನ್ನೊಂದು ದಿವಸ ವಸ್ತು ಹೌದು. ಬಟ್ ಇದು ಸಿಗಲ್ಲ. ಬಟ್ ನನಗೇನಂದ್ರೆ ಇದು ಬಹಳ ನೆಮ್ಮದಿನ ಐತೆ, ಖುಷಿ ಐತೆ. ನಮಗೂ ಖುಷಿ ಆಗ್ತಾ ಇದೆ ಇಲ್ಲ ನಿಮ್ಮ ಯೂಟ್ಯೂಬ್ ನೋಡಿ ನನಗೆ ಬಹಳ ಖುಷಿ ಏನಂದ್ರೆ ಜನರಿಗೆ ಒಂದು ಸತ್ಯ ಮೆಸೇಜ್ ಕೊಡ್ತೀನಿ. ದುಡ್ಡು ಮುಖ್ಯ ಅಲ್ಲ. ಖಂಡಿತ ನಂದು ಅದೇ ನನ್ನ ಮುದ್ದೆ. ಅದಕ್ಕೆ ಅವ್ರು ನನ್ ಕರ್ಸ್ಕೊಂಡಿರೋದು, ನನ್ನೇ ಸೆಲೆಕ್ಟ್ ಮಾಡ್ಯಾರ ನೋಡ್ರಿ. ಅಲ್ಲ ನಂದೇನು ನಾನು ದುಡ್ಡಿಂದ ಹೋಗೋಣಲ್ಲ. ಯೂಟ್ಯೂಬರ್ ಆದ್ ನೀವು ಇಷ್ಟು ಚೆನ್ನಾಗಿ ಹೇಳ್ತಾರೆ. ಏನ್ ಹೇಳ್ತೀರಿ? ಇಲ್ಲಿ ದುಡ್ಡಿಗೆ ಮಹತ್ವ ಇಲ್ಲ. ಮನುಷ್ಯ ಸತ್ಯನ ತಿಳ್ಕೊಂತ. ಸರ್ ಈಗ ಒಂದ್ ದೇವಸ್ಥಾನಕ್ಕೆ ಬರೋನೆಲ್ಲ ಕಷ್ಟನೇ ಬರೋದು. ದುಡ್ಡಿದ್ದು ಆರಾಮಾಗಿದ್ದು ಆರೋಗ್ಯ ಕಾರಲ್ಲಿ ಅಡ್ಡಾಡ್ತಾರೆ. ಆಸ್ಪತ್ರೆಗೆ ತಿರುಗಿ ನೀವು 500 ಕಟ್ಟಿ 1000 ಕಟ್ಟಿ ಅಂತ ಹೇಳಿ ಅವ್ರಿಗೆ ಇನ್ನೂ ಸಂಕಷ್ಟ ಕೊಟ್ರೆ ಅವ್ರು ದೇವ್ರ ಹತ್ರ ಬರ್ಬೇಕಾ ಇಲ್ಲ ಎಲ್ಲಾರ ಕೆರೆ ಬಾವಿಗೆ ಹೋಗ್ಬೇಕಾ? ಮುಂಜಾನೆ ಪ್ಲಾನ್ ನಮ್ಮವ್ರಿಗೆ ನೀವು ಹೋಗಪ್ಪ, ನನಗೇನು ಚಿಂತೆ ಇಲ್ಲ. ಭಗವಂತ ನಾನು ರಿಟೈರ್ಡ್ ಆಫೀಸರ್ ಆಗಿ ನನಗೆ ಸಾಕಷ್ಟು ಇದೆ. ಬಟ್ ಜಸ್ಟ್ ಏನ ನಿಮಗೆ ಅದರಿಂದ ಒಂದು ದಾರಿ ಸಿಗ್ಲಿ ಅಂತ. ಅವ್ರಿಗೆ ಯೋಗ ಇಲ್ಲ ಬಿಡಿ ಅಷ್ಟೇ. ಈಗ ಅವ್ರು ಈ ವಿಡಿಯೋ ನೋಡಿದ್ಮೇಲೆ ಅವ್ರು ಹೇಳ್ತಾರೆ ನೋಡ್ರಿ ಮತ್ತೆ ನೀವು ಯಾವಾಗ ಆತ ಕರ್ಸಿದಾಗ ನಾವು ಸಿದ್ಧ ಇದೀವಿ. ಆದ್ರೆ ನೀವು ಅಷ್ಟು ದೂರದಿಂದ 4 ಜನ ಬಂದು ಒಬ್ರಿಂದ ಬಂದಿರ ಸಾಯಂಕಾಲ 6 ಗಂಟೆಗೆ ಬಿಟ್ಟು ಅದು ಪ್ಲಾನ್ 3 ದಿವಸದಿಂದನೇ ಹಾಕಿದ್ರು. ಹೆಂಗ್ ಬರ್ಬೇಕು ಎಲ್ಲಿ ಹೋಗಕ್ಕೆ ನೀವು ಒಳ್ಳೆ ಬಿಡು ನಾನು ಬರಕ್ ಸಿದ್ಧ. ಫ್ರೆಂಡ್ಸ್ ಇದ್ರೆ ಒಳ್ಳೆ ಚೆನ್ನಾಗಿ ಮಾತಾಡ್ಕೊಂಡು ಹೋಗ್ಬೋದು. ರಾತ್ರಿ ಒಳ್ಳೆ ಊಟ ಮಾಡಿ ಬೆಳಿಗ್ಗೆ ಅವ್ರು ಟಿಫನ್ ಮಾಡಿದ್ರು, ನಾ ಮಾಡಿಲ್ಲ. ಯಾಕೆ ಸ್ವಾಮಿ ದರ್ಶನ ಆಗ್ಲಿ. ಯಾಕಂದ್ರೆ ದರ್ಶನ ಆಯ್ತು, ಹೇಳಿಕೆ ಆಯ್ತು. ಅವ್ರಿಗಿಲ್ಲ ಮತ್ತೆ ಕೇಳ್ರಿ ಹೆಂಗಿದೆ ಅಂದ್ರೆ ನನಗೆ ಒಂದು ನಂಬರ್ ಕೊಟ್ಟರು. ಕೊಪ್ಪಳ ಅಂದ್ರೆ ಅಲ್ಲಿಂದ ನಂಬರ್ ಪಾಪ ನಮ್ದು 8 9 ಬರ್ತಿತ್ತು. ಅವ್ರ ಪಾಪ ಯಾರು ಕರೆಸಿ ತಂದ್ರೆ ಇವ್ರು ಫಸ್ಟ್ ಕೇಳಿದ್ರು. ಅವ್ರಿಗೆ ಫಸ್ಟ್ ಸ್ವಾಮಿಗಳಿಗೆ ಕೊಪ್ಪಳದವ್ರು ಯಾರು ಅಂತ ಕೇಳಿದ್ರು. ನೀವು ಆಚೆ ಕೂತೀರಿ, ಪೀಠ ಬರುತ್ತೆ ನಿಮ್ಮ ಹತ್ರ. ನೀವು ಯಾರಂತ ಅವ್ರಿಗೆ ಯಾರು ಗೊತ್ತಿರಲ್ಲ, ದೇವ್ರು ಇಟ್ಕೊಂಡವ್ರಿಗೆ. ನನ್ಗೆ ಹಂಗೆ ಆಗಿದ್ದು. ಫಸ್ಟ್ ಟೈಮ್ ನಾನು ಕೂತಿದ್ದೀನಿ, ಸೀದಾ ಬಂತು. ನೀವು ವಿಡಿಯೋದಲ್ಲಿ ಹೇಳಿದ್ರಿ, ನಾನೆಲ್ಲ ನೋಡಿನಿ. ನೀವು ವಿಡಿಯೋ ಯಾಕೆ ನೋಡ್ತೇನೆ ಅಂದ್ರೆ ಅದು ಒಂದು ಸತ್ಯ ಮೆಸೇಜ್ ಹೋಗ್ತೈತೆ. ಖಂಡಿತ. ದುಡ್ಡನ್ನು ಯಾರು ಬೇಕಾದ್ರೆ ಮಾಡ್ಬೋದು, ಹೆಂಗ್ ಬೇಕಾದ್ರೆ ಗಳಿಸ್ಬೋದು. ಆ ಹಿಂದಿನ ವಿಡಿಯೋಗಳು ಸುಮಾರು ಇದಾವೆ ನೋಡಿ. ಒಬ್ಬ ನಿಟ್ಟೂರ್, ಅದೇ ನಿಟ್ಟೂರಲ್ಲಿ ಮಷಿನ್ ಮಾರ್ಕೊಂಡು ಜನನ ಲೂಟ್ ಮಾಡ್ತಿದ್ದೇನೆ, ಅದನ್ನೆಲ್ಲ ಬಿಚ್ಚಿಟ್ಟಿದ್ದೇನೆ. ಹಾಗಾಗಿ ಒಟ್ಟಾರೆ ಖುಷಿ ಆಯ್ತು, ಬಹಳ ಖುಷಿ. ನಾನು ಹೇಳ್ತೀನಲ್ಲ ಇಷ್ಟು ಮನಸ್ಸಂತೋಷ ಅಂದ್ರೆ ನನ್ನ ಮಗಳ ಪ್ರಶ್ನೆಗೆ ಉತ್ತರ ಸಿಕ್ತು. ಬಟ್ ಈಗ ನಾನು ಬರೀ ಇಲ್ಲಿ ಆ ಯೂಟ್ಯೂಬ್ ನೋಡಿ ನನ್ನ ಮಗಳು ಎಂದು ಒಂದು ಯಾವ್ದೋ ಏನು ಜವಾಬ್ದಾರಿ ತಗೊಂಡು ಇವತ್ತು ತಾನೇ ಕೆಲ್ಸಕ್ಕೆ ಹೋಗ್ತದೆ. ಈ 3 ದಿವಸದಿಂದ ಯಾಕೆ ಕೆಲ್ಸಕ್ಕೆ ಹೋಗ್ತದೆ. ಇಲ್ಲೇ ಮ್ಯಾಟ್ರ್ ತಗೊಂಡ್ಮೇಲೆ ಇಲ್ಲಿ ಹೋಗ್ಬೇಕಂತ ನಾವು ಡಿಸೈಡ್ ಮಾಡ್ಕೊಂಡು ಮನೆಗೆ ಬಂದ್ವಿ. 500 ಕಿಲೋಮೀಟರ್ ಕೊಪ್ಪಳಲ್ಲಿ, ಇವರಲ್ಲಿ ಆ ಹುಡುಗಿ ಕೆಲಸ ಇಲ್ಲಿ. ಆಮೇಲೆ ನಾನು ನಿಮ್ ದುಡ್ಡನ್ನ ನಿನ್ನೆ ಖರ್ಚು ಮಾಡ್ಕ, ಬಟ್ ನೆಮ್ಮದಿಯಿಂದ. ಯಾಕಂದ್ರೆ ನಾನ್ ಗಳಿಸಿ ಸಾಕಷ್ಟಿದೆ, ಬಟ್ ಅದ್ರಲ್ಲಿ ಒಳ್ಳೆತನ ಇದೆ. ನೀನು ಅದೇ ತರ ಹೌದು. ಈಗ ಮಗ ಅಂದ್ರೆ ನೀನೆ, ಮಗ ಅಂದ್ರೆ ನೀನೆ. ಅದ್ರ ನಿನ್ ಜವಾಬ್ದಾರಿ ಮರಿಬೇಡ. ಆಕೆ ನಿಲ್ಲಪ್ಪಾಜಿ ನಾಳೆ ಹೋಗು, ಅವಾಗ ನಿಲ್ಲಪ್ಪಾಜಿ ನಾನು 50,000 ರೂಪಾಯಿ ದುಡ್ಡು ಎಣಿಸಿಲ್ಲ, ಇವತ್ತು ಎಣಿಸ್ತಾ ಇದ್ದೀನಿ ನೋಡುವ, ಇದು ನಿಮ್ಗೆ ಯೋಗ. ಅದು ಸ್ವಾಮಿ ಆಶೀರ್ವಾದ. ನೋಡಿ ನಾನು ಫೋನ್ ಮಾಡಿಲ್ಲ ಅಷ್ಟೇ. ಆ ಅಪ್ಪನ ನೆನ್ದಿದ್ದೀನಿ, ಅಷ್ಟು ಕಾಪಾಡ್ಯಾರ. ಬರೋತ್ತಿಗೆ ಏನು ತೊಂದರೆ ಇಲ್ಲ. ರೂಟ್ ಗೊತ್ತಿಲ್ಲ ಅಷ್ಟೇ, ನಮ್ಮ ರೂಟ್ ಗೊತ್ತಿಲ್ಲ ಪಾಪ. ಅವರು ನಿರಾಳವಾಗಿ ಬಸ್ ಅಲ್ಲಿ ಬಂದೆ, ಅಕ್ಕ ಮತ್ತೆ ದಾರಿ ಹೇಳಿದ್ರು, ಇಲ್ಲೇ ಇದೆ ನೋಡ್ರಿ ಅಂದ್ರು. ಪಾಪ ಅವ್ರು ಸ್ವಾಮಿ ಅದೇ ಇದು ಮಾಡ್ತಾ ಇದ್ರು. ಮತ್ತು ಒಂದೇ ನಂಬರ್ ನನ್ ಬಂದಿತ್ತು, ಯಾಕಂದ್ರೆ ನಾನು ನೀಟಾಗಿ ಬಂದ್ರು ಕೂಡ. ಬಟ್ ನನಗೆ ಒಳ್ಳೆ ಸ್ವಾಮಿ ದರ್ಶನ
ಒಳ್ಳೆ ಇದು ಸಿಕ್ತು ನೆಮ್ಮದಿ. ಆಯ್ತು, ಒಳ್ಳೇದಾಗ್ಲಿ. ಮತ್ತೆ ಭೇಟಿ ಆಗ್ತಾ. ನಮ್ದು ಸರ್ ನಮ್ದು ಹೆಂಗಂದ್ರೆ ಒಂದು ಕ್ಷೇತ್ರದಲ್ಲಿ ಸುಮಾರು ಲಾಭ ತಗೊಂಡಾಗ ಆ ಕ್ಷೇತ್ರ ನೆನಪಾದಾಗ ಯಾರು ಹೇಳೋದು ಬೇಡ. ಹೌದು. ಸೀದಾ ಟ್ರೈನ್ ಇದೆ, ಟ್ರೈನ್ ಬಸ್ ಇದೆ, ಬರ್ತೈತಿ. ಒಳ್ಳೇದಾಗ್ಲಿ. ಯೂಟ್ಯೂಬ್ ಒಂದು ಇದಾಗ್ಲಿ, ಆಮೇಲೆ ಇದ್ರಂಗೆ ನೀವು ನಾನು ಒಳ್ಳೇದೇ ತೋರಿಸ್ತೀನಿ, ಒಳ್ಳೇದೇ ಮಾಡಿ. ಬಟ್ ಸತ್ಯನ ಹೇಳ್ತಿರ್ಲಿ, ಇದು ನಮ್ಗೆ ಖುಷಿ ಆಯ್ತು. ಖಂಡಿತ ಅದೊಂದೇ ಉಳಿಯೋದು. ಇದು ಯೂಟ್ಯೂಬ್ ಯಾವಾಗ ಬರ್ತೈತೆ ನಿಮ್ಗೆ? ಇದು ಈ ವಾರದೊಳಗ ಆಗ್ತೈತಲ್ಲ, ಸೇಮ್ ಅದೇ ಇದಕ್ಕೆ ಬರ್ತೈತೆ. ಅದೇ ಸ್ವಾಮಿಯಿಂದ ನಮಗೆ ಇಷ್ಟು ನಾನು ಇದು ಮಾಡಿನಂದ್ರೂ ಕೂಡ ಸುಮಾರು 34 ವರ್ಷ, ಇನ್ನೂ 6 ವರ್ಷ ನೌಕರಿ ಬಿಟ್ಟಿನಿ ನಾನು. ಆಯ್ತು, ಅಲ್ಲಿ ಹೋಗ್ಬೇಕಾ? ಮತ್ತೆ ಭೇಟಿಯಾಗೋಣ. ನಮಸ್ಕಾರ.